ಬಾಬ್ನವ್ರೆ, ಅಕ್ಕೋರು ಯಾಕೆ ಇಷ್ಟು ಬೇಗ ಡಿಸಿಷನ್ ತಗೊಂಡ್ರು? ಇವಾಗಲೇ ಬೋಲ್ಡ್ ಮಾಡಿಸೋ ಅಂಥದ್ದು ಏನಿತ್ತು? ಅಲ್ಲ ಬಾಬ್ನವ್ರೆ, ಹೆಣ್ಮಕ್ಳಿಗೆ ಕೂದಲೇ ಒಂದು ಐಡೆಂಟಿಟಿ, ಒಂದು ಸೌಂದರ್ಯ. ನೀವಾದರೂ ಬೇಡ ಅಂತ ಹೇಳ್ಬೋದಿತ್ತಲ್ವಾ? ನನಗೆ ಅರ್ಥ ಆಗುತ್ತೆ ಮಲ್ಲಿ, ಆದರೆ ಈಗಾಗಲೇ ಸಿಕ್ಕಾಪಟ್ಟೆ ಕೂದಲು ಉದುರಕ್ಕೆ ಶುರು ಆಗಿದೆ. ಇನ್ನು ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಉದುರುತ್ತೆ. ಇನ್ನು ಅದನ್ನು ನಾವು ನೋಡೋದು, ನೊಂದ್ಕೊಳ್ಳೋದು ಯಾಕೆ ಅಂಥೇಳಿ ಅವರೇ ನಾನು ತಲೆ ಬಳಸ್ಕೋತೀನಿ ಅಂತ ಡಿಸೈಡ್ ಮಾಡಿದ್ರು. ಅವ್ರು ಹೇಳಿದ್ದು ಸರಿಯಾಗಿದೆ ಅಂತ ನನಗೂ ಅನ್ನಿಸ್ತು. ಬಿಗ್ರೋ, ಇದು ಯಾವುದನ್ನು ನೀನು ಅಂದ್ಕೊಂಡಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ ಮ್ಯಾನ್. ಯಾವುದನ್ನು ಈಸಿಯಾಗಿ ತೊಗೊಳಕ್ಕಾಗಲ್ಲ ಪಾರ್ಥ. ಒಪ್ಕೋಬೇಕಾಗಿರೋದನ್ನು ಆದಷ್ಟು ಬೇಗ ಒಪ್ಕೊಂಬಿಟ್ರೆ ಮನಸ್ಸು ತಿಳಿಯಾಗಿರುತ್ತೆ ಅಲ್ವಾ? ತುಂಬ ಚೆನ್ನಾಗಿದೆ. ಹೂವೇ ಹೂವನ್ನು ಮುಡ್ಕೊಂಡಾಗೆ. ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ? ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಈ ಹೇರ್ ಸ್ಟೈಲಲ್ಲಿ ನಾನು ಇಷ್ಟ ಕಾಣ್ತೀನಿ ಅಂತ. ಅಕ್ಕರೆ, ಏನಿದು? ಏನು ಹೋಗಿಪ್ಪ, ಏನು ರಿಯಾಕ್ಷನ್ನೇ ಇಲ್ಲ 3 ಜನಕ್ಕೂ. ನಾನು ಅನ್ಕೊಂಡೆ ನೋಡಿದ ತಕ್ಷಣ ಹೇಳ್ತೀರಾ ಅದಕ್ಕೆ ವಾವ್ ಭೂಮಿಕಾ ಅವರೇ ಸಖತ್ತಾಗಿ ಕಾಣಿಸ್ತಿದ್ದೀರಾ ಅಂತ. ನೀವು ನೋಡಿದ್ರೆ ಹಿಂಗೆ ನಿಂತಿದ್ದೀರಾ. ಪಾ ಓಕೆ, ಸ್ಮೈಲ್. ಏನೀಗ 1-2 ವರ್ಷದಲ್ಲಿ ಕೂದಲು ಬೆಳೆದು ಬಿಡುತ್ತೆ, ಆಗ ಹೇಳ್ತೀರಾ ನೀವು ಅದಕ್ಕಿಂತ ಇದೇ ಬೆಟರ್ ಆಗಿತ್ತು ಅಂತ. ಏನೋ ವಾಟ್, ಮೊಟ್ಟೆ ಬಾಸ್ ಲುಕ್. ಅದಕ್ಕೆ ನೀವು ಮಾತ್ರ ಇಂಥ ಟೈಮಲ್ಲಿ ಜೋಕ್ ಮಾಡೋಕ್ಕೆ ಸಾಧ್ಯ? ಏನು ಮಾಡೋಕ್ಕಾಗತ್ತೆ ಪಾರ್ಥ ಅವರೇ? ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಅಳೋದಕ್ಕಾಗತ್ತಾ? ಭರತನ ಫೇಸ್ ಮಾಡೋದನ್ನು ಕಲಿಬೇಕು. ಕಮ್ ಆನ್, ಶಿಯರ್ ಸ್ಮೈಲ್. ನೀವೇನೇ ಅಂದರೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಕಾಣಿಸ್ತಿಲ್ಲ? ನಿನಗೆ ಸರಿಯಾಗಿ ಕಾಣಿಸ್ತಿಲ್ಲ. ನೀವು ಅಷ್ಟೇ ಪಾರ್ಥ ಅವರೇ, ನೀವಿಬ್ರು ಕನ್ನಡಿ ಹಾಕ್ಕೊಳ್ಳಿ. ಗೊತ್ತುಂಬ, ಒಂದು ನಿಮಿಷ ಬಂದು.